ಲೋಕಸಭೆ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗೇನಿದ್ರು ಟಿಕೆಟ್ ಹಂಚಿಕೆಯ ಭರಾಟೆ. ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ. ಹಾಗಾದ್ರೆ ಯಾರಿಗೆ ಬಿಎಸ್ವೈ ಬಲ, ಯಾರಿಗೆ ಸಂತೋಷ್ ಜಿ ಬೆಂಬಲ ಇದೆ? ಇದರ ಬಗ್ಗೆ ಈಗ ಬಹಳ ಜೋರಾದ ಚರ್ಚೆ ನಡೀತಾ ಇದೆ. ಟಿಕೆಟ್ ಹಂಚಿಕೆ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಜೋರಾಗಿದೆ ಆಕಾಂಕ್ಷಿಗಳಿಂದ. ಆದರೆ ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದೆ. ಕಟೀಲ್, ಶೋಭಾ ಕರಂದ್ಲಾಜೆ, ಅನಂತಕುಮಾರ್ ಹೆಗಡೆ, ಜಿಗಜಿಣಗಿ, ಭಗವಂತ ಖೂಬಾ ಯಾರಿಗೆ ಟಿಕೆಟ್ ಮಿಸ್ ಆಗತ್ತೆ? ಬಿಜೆಪಿ ಕೋರ್ ಕಮಿಟಿ ಸಭೆಯ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಿಜೆಪಿ ಟಿಕೆಟ್ನ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ 25 ಕ್ಷೇತ್ರವನ್ನ ಬಿಜೆಪಿ ಗೆದ್ದು ಬೀಗಿದೆ. ಈ ಬಾರಿಯೂ ಕೂಡ ಬಿಜೆಪಿ ಟಾರ್ಗೆಟ್ ಅನ್ನ ಹಾಕೊಂಡಿದೆ. ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲೇಬೇಕಾದಂತಹ ಒತ್ತಡ ಇದೆ. ಬಿಜೆಪಿಗೂ ಕೂಡ ಇದು ಪ್ರತಿಷ್ಠೆ. ಹಾಗಾಗಿ ಟಿಕೆಟ್ ಹಂಚಿಕೆಯಲ್ಲಿ ಬಹಳ ಎಚ್ಚರಿಕೆಯ ನಡೆಯನ್ನ ಬಿಜೆಪಿ ಇಡ್ತಾ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಟ್ರೆ ಆ ಕ್ಷೇತ್ರದಲ್ಲಿ ಗೆಲುವು ಕಷ್ಟವಾಗುತ್ತೆ, ಇದರ ಬಗ್ಗೆ ಬಹಳ ಜೋರಾದಂತಹ ಲೆಕ್ಕಾಚಾರ ಇದೆ. ಅಟ್ ದ ಸೇಮ್ ಟೈಮ್ ಬಿಎಸ್ವೈ ಬಲ ಯಾರ್ಯಾರಿಗಿದೆ, ಸಂತೋಷ್ ಜಿ ಬೆಂಬಲ ಯಾರ್ಯಾರಿಗಿದೆ ಅನ್ನೋ ಚರ್ಚೆ ಕೂಡ ಜೋರಾಗಿದೆ. ಲೋಕಸಭೆ ಚುನಾವಣೆ ಅಭ್ಯರ್ಥಿ ಆಯ್ಕೆಯಲ್ಲಿ ಬಿಜೆಪಿ ಬಹಳ ಜಾಣ್ಮೆಯಿಂದ ಹೆಜ್ಜೆ ಇಡ್ತಾ ಇದೆ. ವಿಧಾನಸಭೆಯ ತಪ್ಪು ಮರುಕಳಿಸದಂತೆ ಬಿಜೆಪಿ ನಾಯಕರು ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಒಂದಷ್ಟು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿದೆ. ಅಂತಹ ತಪ್ಪು ಈಗ ರಿಪೀಟ್ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಅಲರ್ಟ್ ಆಗಿದೆ ಬಿಜೆಪಿ. ಗೆಲ್ಲುವ ಹಿರಿಯ ನಾಯಕರನ್ನ ಕಡೆಗಣಿಸಬೇಡಿ ಅಂತ ಹಿರಿಯರು ಸಲಹೆ ಕೊಡ್ತಾ ಇದ್ದಾರೆ. ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಇದೇ ತಪ್ಪುಗಳಾಗಿತ್ತು. ಆ ತಪ್ಪು ಈಗ ರಿಪೀಟ್ ಆಗಬಾರದು ಅನ್ನೋ ಸಲಹೆ ಹಿರಿಯರು ಕೊಡ್ತಾ ಇದ್ದಾರೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ನಾಯಕರ ಗಂಭೀರ ಚರ್ಚೆ ಇದು. ವಯಸ್ಸು ಮತ್ತು ವಿರೋಧಿ ಅಲೆ ಪರಿಗಣಿಸಿ ಟಿಕೆಟ್ ಅನ್ನ ನಿರಾಕರಿಸಬೇಡಿ. ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಸಲಹೆ ಕೊಟ್ಟಿದ್ದಾರೆ. ಗಂಭೀರವಾದಂತಹ ಚರ್ಚೆಗಳಾಗಿದೆ ಬಿಜೆಪಿ ನಾಯಕರಿಂದ. ವಯಸ್ಸು ಮೀರಿದೆ ಅನ್ನೋ ಕಾರಣಕ್ಕೆ ಅಂತವರಿಗೆ ಟಿಕೆಟ್ ಅನ್ನ ನಿರಾಕರಿಸೋದು ಅಥವಾ ಅಭ್ಯರ್ಥಿಯ ವಿರುದ್ಧವಾಗಿ ಒಂದಷ್ಟು ಅಲೆ ಇದೆ ಅನ್ನೋ ಕಾರಣಕ್ಕಾಗಿ ಟಿಕೆಟ್ ನಿರಾಕರಿಸೋದು ಬಹಳ ದೊಡ್ಡ ತಪ್ಪಾಗತ್ತೆ. ಇದು ಆ ರೀತಿಯ ತಪ್ಪುಗಳು ಆಗಬಾರದು ಅಂತ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಲಹೆ ಕೊಟ್ಟಿದ್ದಾರೆ. ಇನ್ನು ಅನಂತಕುಮಾರ್ ಹೆಗಡೆ, ರಮೇಶ್ ಜಿಗಜಿಣಗಿ, ಶೋಭಾ ಕರಂದ್ಲಾಜೆ, ಪಿಸಿ ಮೋಹನ್, ಜಿಎಂ ಸಿದ್ದೇಶ್ವರ್ ಇವರ ಪರ ಯಡಿಯೂರಪ್ಪ ಬ್ಯಾಟ್ ಬೀಸ್ತಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಪೆಟ್ಟು ತಿಂದಿದ್ದೀವಿ, ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಅನಗತ್ಯವಾಗಿ ಯಾವುದೇ ಪ್ರಯೋಗ ಬೇಡ ಅನ್ನೋದು ಬಿಎಸ್ವೈ ಕೊಡ್ತಾ ಇರೋ ಸಲಹೆ ಇದು. ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋಣ ಅಂತ ಯಡಿಯೂರಪ್ಪ ಹೇಳ್ತಿದ್ದಾರೆ. ಕ್ಷೇತ್ರದಲ್ಲಿ ಬಂಡಾಯ ಎದುರಿಸ್ತಾ ಇರೋ ನಾಯಕರಿಗೆ ಟಿಕೆಟ್ ಡೌಟ್. ಬಿಜೆಪಿ ಬಹಳ ಜಾಣ್ಮೆಯಿಂದ ಹೆಜ್ಜೆ ಇಡ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ನೋಡ್ತಾ ಇದೆ. ಟಿಕೆಟ್ ಹಂಚಿಕೆ ಬಹಳ ಜೋರಾಗಿ ಕಸರತ್ತು ನಡೀತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿ ನಾಯಕರು ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ದಾರೆ. ಕೆಲವೊಂದಷ್ಟು ಹಾಲಿ ಸಂಸದರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗತ್ತೆ ಅಂತಲೇ ಹೇಳಲಾಗ್ತಾ ಇದೆ. ಕೆಲವೊಂದಷ್ಟು ಸಂಸದರಿಗೆ ಕ್ಷೇತ್ರದಲ್ಲಿ ವಿರೋಧಿ ಅಲೆ ಇದೆ. ಇನ್ನೊಂದಷ್ಟು ಸಂಸದರ ವಯಸ್ಸನ್ನ ಪರಿಗಣಿಸಿ ಅಂತವರಿಗೆ ಟಿಕೆಟ್ ಬೇಡ, ಆ ಕ್ಷೇತ್ರದಲ್ಲಿ ಬೇರೆಯವರಿಗೆ ಟಿಕೆಟ್ ಕೊಡೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇತ್ತು. ಆದ್ರೆ ಬಿಎಸ್ ಯಡಿಯೂರಪ್ಪ ಹೇಳ್ತಾ ಇರೋದು, ವಿಧಾನಸಭಾ ಚುನಾವಣೆಯಲ್ಲಿ ಪೆಟ್ಟು ತಿಂದಿದ್ದೀವಿ, ಅನಗತ್ಯವಾಗಿ ಯಾವುದೇ ರೀತಿಯಾದಂತಹ ಪ್ರಯೋಗ ಮಾಡೋದು ಬೇಡ, ಹಾಲಿ ಸಂಸದರಿಗೆ ಟಿಕೆಟ್ ಕೊಡೋಣ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿರುವಂತಹ ಹಾಲಿ ಸಂಸದರು ವಯಸ್ಸು ಮೀರಿದೆ, ಆ ಕಾರಣಕ್ಕಾಗಿ ಬೇರೆಯವರನ್ನ ಪರಿಗಣಿಸಬೇಕು ಅಂತಿಲ್ಲ. ಗೆಲ್ಲುವ ಅಭ್ಯರ್ಥಿ ಅವರು, ಅಂತವರಿಗೆ ಟಿಕೆಟ್ ಕೊಡೋಣ, ಗೆಲುವೊಂದೇ ನಮ್ಮ ಮಾನದಂಡವಾಗಿರಲಿ ಅನ್ನೋದು ಬಿಎಸ್ವೈ ಅವರ ವಾದ. ಇನ್ನು ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ನೀಡೋದಕ್ಕೆ ಬಿಎಸ್ವೈ ವಿರೋಧ ಇದೆ. ನಳಿನ್ ಕುಮಾರ್ ಕಟೀಲ್ ಪರ ಬಿಎಲ್ ಸಂತೋಷ್ ಬ್ಯಾಟಿಂಗ್ ಮಾಡಿದ್ದಾರೆ. ಕೇಂದ್ರ ಸಚಿವ ಭಗವಂತ ಖೂಬಾಗೂ ಯಡಿಯೂರಪ್ಪ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಭಗವಂತ ಖೂಬಾಗೂ ಟಿಕೆಟ್ ಈ ಬಾರಿ ಬೇಡ ಅನ್ನುವಂತಹ ಕೂಗು ಕೂಡ ಇದೆ ಕ್ಷೇತ್ರದಲ್ಲಿ. ಈ ನಡುವೆ ಯಡಿಯೂರಪ್ಪ ಕೂಡ ಭಗವಂತ ಖೂಬಾಗೆ ಟಿಕೆಟ್ ಕೊಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇನ್ನು ನಳಿನ್ ಕುಮಾರ್ ಕಟೀಲ್
ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಡೋದಕ್ಕೆ ಬಿಎಸ್ವೈ ವಿರೋಧ ಇದೆ. ಆದ್ರೆ ಬಿಎಲ್ ಸಂತೋಷ್ ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಕೂಬಾಗೆ ಟಿಕೆಟ್ ನೀಡದಂತೆ ಬಿಎಸ್ವೈ ಮತ್ತು ವಿಜಯೇಂದ್ರ ಪಟ್ಟು ಹಿಡಿದಿದ್ದಾರೆ. ಕೂಬಾಗೆ ಸ್ಥಳೀಯ ನಾಯಕರ ವಿರೋಧ ಇದೆ ಅಂತ ಬಿಎಸ್ವೈ ಹೇಳಿದ್ದಾರೆ. ಸ್ಥಳೀಯ ನಾಯಕರ ವಿರೋಧದ ಮಧ್ಯೆ ಕೂಬಾಗೆ ಟಿಕೆಟ್ ಕೊಟ್ರೆ ಬಹಳ ದೊಡ್ಡ ಹೊಡೆತ ಬೀಳತ್ತೆ ಅಂತ ಬಿಎಸ್ವೈ ಹೇಳ್ತಿದ್ದಾರೆ. ಆದ್ರೆ ಏನಾಗತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮೊದಲ ಪಟ್ಟಿಯಲ್ಲಿ ಒಂದು ವೇಳೆ ನಳಿನ್ ಕುಮಾರ್ ಕಟೀಲ್ ಮತ್ತು ಕೂಬಾ ಹೆಸರು ಘೋಷಣೆ ಆಗಿಲ್ಲ ಅಂತ ಅಂದ್ರೆ ಇವರಿಬ್ಬರಿಗೂ ಟಿಕೆಟ್ ಸಿಗೋದು ಕೂಡ ಡೌಟ್ ಅಂತಲೇ ಕೇಳಲಾಗ್ತಾ ಇದೆ. ಬಿಎಸ್ವೈ ಮತ್ತು ವಿಜಯೇಂದ್ರ ಇಬ್ರು ಸಹ ಭಗವಂತ್ ಕೂಬಾಗೆ ಟಿಕೆಟ್ ಕೊಡಬೇಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಬಿಎಲ್ ಸಂತೋಷ್ ನಳಿನ್ ಕುಮಾರ್ ಕಟೀಲ್ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಬೇಡ ಅಂತ ಬಿಎಸ್ವೈ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳ ಜೋರಾದಂತಹ ಚರ್ಚೆ ನಡೀತಾ ಇದೆ ಈಗ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಟಿಕೆಟ್ ಕೊಡಬಾರದು ಅಂತ. ಇದೆಲ್ಲದರ ಮಧ್ಯೆ ಅನಗತ್ಯ ಪ್ರಯೋಗ ಬೇಡ ಅಂತ ಬಿಎಸ್ವೈ ಸಲಹೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಅನಗತ್ಯ ಪ್ರಯೋಗ ಬಿಜೆಪಿಗೆ ಬಹಳ ದೊಡ್ಡ ಹೊಡೆತ ಕೊಟ್ಟಿತ್ತು ಲೋಕಸಭೆ ಚುನಾವಣೆಯಲ್ಲಿ. ಹಾಗಾಗಿ ಬಹಳ ಎಚ್ಚರಿಕೆ ಹೆಜ್ಜೆಯನ್ನ ಬಿಜೆಪಿ ಇಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ ಶಿವರಾಮ್, ಈಗ ಟಿಕೆಟ್ ಜಟಾಪಟಿ ಬಹಳ ಜೋರಾಗಿ ನಡೀತಾ ಇದೆ. ಒಂದಷ್ಟು ಜನರ ಹೆಸರು ಮುನ್ನೆಲೆಗೆ ಬಂದಿದೆ, ಅವ್ರಿಗೆ ಟಿಕೆಟ್ ಸಿಗೋದು ಡೌಟು. ಇನ್ನೊಂದಷ್ಟು ಜನರಿಗೆ ಬಿಎಸ್ವೈ ಬೆಂಬಲ ಇದೆ, ಮತ್ತೊಂದಷ್ಟು ಜನರಿಗೆ ಬಿಎಲ್ ಸಂತೋಷ್ ಬೆಂಬಲ ಇದೆ. ಅಂತಿಮವಾಗಿ ಈಗಿರೋ ಹಾಲಿ ಸಂಸದರಲ್ಲಿ ಯಾರ್ಯಾರಿಗೆ ಟಿಕೆಟ್ ಮಿಸ್ ಆಗ್ಬೋದು, ಗೆಲುವಂದೇ ಮಾನದಂಡ ಆಗಿರುತ್ತಾ ಅಂತ? ಶ್ವೇತಾ, ಮೊನ್ನೆ ಬಿಜೆಪಿಯ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿತ್ತು. ಆ ಸಭೆಯಲ್ಲಿ ವಿಸ್ತೃತವಾದ ಚರ್ಚೆಯನ್ನು ಮಾಡಿದ್ದಾರೆ. 28 ಲೋಕಸಭಾ ಕ್ಷೇತ್ರಗಳಿಗೆ ಹಾಲಿ ಸಂಸದರುಗಳ ಹೆಸರುಗಳನ್ನು ಒಳಗೊಂಡಂತೆ 3 ಆಕಾಂಕ್ಷಿಗಳ ಹೆಸರನ್ನು ಕೂಡ ಕೇಂದ್ರಕ್ಕೆ ಕಳುಹಿಸಲಾಗಿದೆ. ಕೇಂದ್ರದಲ್ಲಿ ಅದು ಅಂತಿಮ ಆಗತ್ತೆ. ಆದರೆ ಈಗ ಕೋರ್ ಕಮಿಟಿಯಲ್ಲಿ ಸಭೆಯಲ್ಲಿ ನಡೆದಂಥ ಒಂದಿಷ್ಟು ಕುತೂಹಲಕಾರಿಯಾದಂಥ ವಿಚಾರ ಇರಬಹುದು, ಅಥವಾ ಯಡಿಯೂರಪ್ಪನವರು ಯಾರು ತನ್ನ ಪರವಾಗಿ ಮಾತನಾಡಿದ್ದಾರೆ, ಯಾರಿಗೆ ಟಿಕೆಟನ್ನು ಕೊಡಬೇಕು ಕೊಡಬಾರ್ದು ಎನ್ನುವಂಥ ಚರ್ಚೆಯನ್ನು ಮಾಡಿದ್ದನ್ನು ನೋಡ್ತಾ ಹೋದಾಗ, ಮೊದಲನೇದಾಗಿ ಯಡಿಯೂರಪ್ಪನವರು ಕಳೆದ ವಿಧಾನಸಭಾ ಚುನಾವಣೆಯನ್ನು ಉದಾಹರಣೆಯಾಗಿರಿಸಿಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಅನಗತ್ಯವಾದ ಗೊಂದಲವನ್ನು ಮಾಡಬಾರ್ದು ಎನ್ನುವಂಥ ಸಲಹೆಯ ಜೊತೆಗೆ ಹಳಬರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಒಂದು ಮಾತುಗಳನ್ನು ಕೋರ್ ಕಮಿಟಿ ಸಭೆಯಲ್ಲಿ ಹೇಳಿದ್ದಾರೆ ಎನ್ನುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಪ್ರಮುಖವಾಗಿ ಆ ಒಂದು ಸರ್ವೆಯ ರಿಪೋರ್ಟ್ನ ಪ್ರಕಾರ ಕನಿಷ್ಠ 13 ರಿಂದ 14 ಕ್ಷೇತ್ರಗಳಿಗೆ ಈ ಬಾರಿ ಹೊಸಬರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ವರದಿಯೂ ಕೂಡ ಕೇಂದ್ರದ ಕೈಯಲ್ಲಿದೆ. ಅದು ಎಷ್ಟರ ಮಟ್ಟಿಗೆ ಜಾರಿಗೆ ತರ್ತಾರೆ, ಹೊಸಬರಿಗೆ ಅವಕಾಶ ಕೊಡ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ. ಆದರೆ ಕೋರ್ ಕಮಿಟಿ ಸಭೆಯಲ್ಲಿ ಯಡಿಯೂರಪ್ಪನವರು ಹೇಳಿರುವಂಥದ್ದು ಪ್ರಮುಖವಾಗಿ ಈಗ ನಳಿನ್ ಕುಮಾರ್ ಕಟೀಲ್ ಇರಬಹುದು, ಭಗವಂತ್ ಕೂಬಾ ಇರಬಹುದು, ಶೋಭಾ ಕರಂದ್ಲಾಜೆ ಇರಬಹುದು, ಅನಂತಕುಮಾರ್ ಹೆಗಡೆ ಇರಬಹುದು, ಇವರೆಲ್ಲರಿಗೂ ಕೂಡ ಒಂದೊಂದು ರೀತಿಯಲ್ಲಿ ಜನರ ವಿರೋಧವೂ ಇದೆ. ಜೊತೆಗೆ ಕಾರ್ಯಕರ್ತರು ಅಲ್ಲಿ ಒಂದು ತಮ್ಮ ಕೈಗೆ ಇವರು ಸಿಗಲ್ಲ ಎನ್ನುವಂಥ ಬೇಸರದ ಮಾತುಗಳನ್ನು ಕೂಡ ಒಂದು ಕಡೆಗಳ ಆಡ್ಕೊಳ್ತಾ ಇರುವಂಥದ್ದು ಕಾಣ್ತಾ ಇದ್ದೇವೆ. ಆ ವಿಚಾರವೂ ಕೂಡ ಸಭೆಯಲ್ಲಿ ಚರ್ಚೆ ಆಗಿದ್ದಾವೆ. ಮೊದಲನೇದಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟನ್ನು ಕೊಡಬೇಕು, PC ಮೋಹನ್ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಪರವಾಗಿ ಯಡಿಯೂರಪ್ಪನವರು ಮಾತನಾಡಿದ್ದಾರೆ. ಆದರೆ ನಳಿನ್ ಕುಮಾರ್ ಕಟೀಲ್ ಮತ್ತು ಭಗವಂತ್ ಕೂಬಾ ಅವರಿಗೆ ಟಿಕೆಟ್ ಕೊಡುವುದರ ಬಗ್ಗೆ ಯಡಿಯೂರಪ್ಪನವರಿಗೆ ಅಷ್ಟು ಒಲವು ಅಥವಾ ಮನಸ್ಸು ಇದ್ದಂತೆ ಕಾಣ್ತಾ ಇಲ್ಲ ಎನ್ನುವಂಥದ್ದು ಮಾಹಿತಿ. ಒಂದು ಶೋಭಾ ಕರಂದ್ಲಾಜೆ ಅವರಿಗೆ ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಂದು ಅಭಿಯಾನ ಕೂಡ ಆರಂಭ ಆಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಶೋಭಾ ಕರಂದ್ಲಾಜೆ ಅವರು ಕಾಲೇ ಇಡೋದಿಲ್ಲ, ಅವರು ಕಾರ್ಯಕರ್ತರಿಗೆ ಕೈಗೆ ಸಿಗೋದಿಲ್ಲ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಯಾವುದೇ ಪ್ರಮುಖವಾದ ಯೋಜನೆಗಳನ್ನು ತರೋದಿಲ್ಲ, ಈ ರೀತಿಯ ವಿರೋಧದ ಮಾತುಗಳು ಕೇಳಿ ಬರ್ತಾ ಇರುವ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಅವರ ಪರವಾಗಿ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ದನಿಯನ್ನು ಗೂಡಿಸಿರುವಂಥದ್ದು ಕುತೂಹಲದ ವಿಷಯ. ಆದರೆ ಭಗವಂತ್ ಕೂಬಾ ಅವರಿಗೆ ಅಲ್ಲಿಯ ಸ್ಥಳೀಯ ಶಾಸಕರುಗಳಾದಂಥ 2-3 ಜನ ಶಾಸಕರೇನಿದ್ದಾರೆ ಅವರೆಲ್ಲರೂ ಕೂಡ ಸಲ್ಗಾರ್ ಇರಬಹುದು, ಪ್ರಭು ಚವ್ಹಾಣ್ ಇರಬಹುದು, ಇವರು ಮೇಲಿಂದ ಮೇಲೆ ಅವ್ರ ಜೊತೆ ಸಂಪರ್ಕ ಇರಬಹುದು, ಸಂಬಂಧ ಇದ್ಯಾವುದೂ ಕೂಡ ಉತ್ತಮವಾಗಿಲ್ಲ. ಅಲ್ಲಿ ಬಹಿರಂಗವಾಗಿ ಕಾದಾಟವನ್ನು ಮಾಡ್ತಾ ಪರಸ್ಪರ ಜಗಳವನ್ನು ಮಾಡ್ಕೊಳ್ತಾ ಇರೋದನ್ನು ಕೂಡ ಬಹಳ ಸುದ್ದಿ ಆಗಿದ್ವು. ಹೀಗಾಗಿ ಭಗವಂತ್ ಕೂಬಾ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡಬಾರ್ದು ಎನ್ನುವಂಥದ್ದು ಸ್ವಪಕ್ಷೀಯ ಶಾಸಕರ ವಿರೋಧವನ್ನು ಮಾಡ್ತಾ ಇರೋದ್ರಿಂದ ಅವರ ಬಗ್ಗೆ ಒಂದು ಪ್ರಶ್ನೆಯನ್ನು ಯಡಿಯೂರಪ್ಪನವರು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೇ ರೀತಿಯ ವಿರೋಧ ಇದ್ರೂ ಕೂಡ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥದ್ದು ಇರ್ಬೋದು. ಅನಂತಕುಮಾರ್ ಹೆಗಡೆ ಅವರಿಗೆ ಕ್ಷೇತ್ರಕ್ಕೆ ಬರೋದಿಲ್ಲ, ಅವರು ಜನರ ಕೈಗೆ ಸಿಗೋದಿಲ್ಲ, ಪಾರ್ಟಿ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಎನ್ನುವಂಥ ಆರೋಪಗಳ ಮಧ್ಯೆಯೂ ಕೂಡ ಯಡಿಯೂರಪ್ಪನವರು ಅನಂತಕುಮಾರ್ ಹೆಗಡೆಯವರ ಪರ ನಿಂತಿರುವಂಥದ್ದು ಇದು ಕುತೂಹಲದ ವಿಷಯವಾದರೆ, ಭಗವಂತ್ ಕೂಬಾ ಇರಬಹುದು ಮತ್ತು ನಳಿನ್ ಕುಮಾರ್ ಕಟೀಲ್ ಇವರಿಗೆ ಟಿಕೆಟ್ ಕೊಡೋದ್ರ ಬಗ್ಗೆ ಯಡಿಯೂರಪ್ಪನವರು ಪ್ರಶ್ನೆಯನ್ನು ಮಾಡಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆದ ವಿಷಯ ಅಂತ ಅನ್ಸುತ್ತೆ. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಶ್ವೇತಾ, ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟನ್ನು ಕೊಡಬೇಕು ಕೊಡಬಾರ್ದು ಎನ್ನುವಂಥ ಚರ್ಚೆ ಆಗಿತ್ತು. ಆದರೆ ಅಂತಿಮವಾಗಿ ಸಂಘದ ಬಲ ಮತ್ತು BL ಸಂತೋಷ್ ಅವರ ಬಲದೊಂದಿಗೆ ನಳಿನ್ ಕುಮಾರ್ ಕಟೀಲ್ ಅವರು ಟಿಕೆಟನ್ನು ಪಡೆದುಕೊಂಡಿದ್ದರು. ಈ ಬಾರಿಯೂ ಕೂಡ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಎನ್ನುವಂಥದ್ದು ಕೆಲವರ ವಾದ ಇದೆ. ಕೆಲವು ಶಾಸಕರುಗಳು ಅಂದರೆ ಆ ಭಾಗದ ಶಾಸಕರುಗಳು ಹೇಳ್ತಾ ಇರುವಂಥದ್ದು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ಕೊಡಲಿ, ಕೊಡದೆ ಹೋದರೆ ಭರತ್ ಶೆಟ್ಟಿಗೋ ಅಥವಾ
ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೂ ಕೊಟ್ಟರೆ ಉತ್ತಮ ಎನ್ನುವಂಥ ಚರ್ಚೆಗಳನ್ನು ಆಂತರಿಕವಾಗಿ ಮಾಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟನ್ನು ಕೊಡಬಾರ್ದು ಹೇಳುವಂಥ ದನಿಯನ್ನು ಯಡಿಯೂರಪ್ಪನವರು ಕೂಡಿಸಿರುವಂಥದ್ದು ಬಹಳ ಇಂಟ್ರೆಸ್ಟಿಂಗ್. ಆದರೆ ಈಗ ಕಟೀಲ್ ಅವರು ಸಂಘದ ವ್ಯಕ್ತಿ, ಅವರು ಹಿಂದೆ ಅಧ್ಯಕ್ಷರ ಕೆಲಸವನ್ನು ಮಾಡಿದವರು, ಅಧ್ಯಕ್ಷರಾಗಿದ್ದು ಮುಂದಿನ ಚುನಾವಣೆಗೆ ಅದೇ ವಿಧಾನಸಭಾ ಚುನಾವಣೆಯನ್ನು ಅವ್ರ ನೇತೃತ್ವದಲ್ಲಿ ಹೋಗಿ ಲೋಕಸಭಾ ಚುನಾವಣೆಗೆ ಅವರಿಗೆ ಟಿಕೆಟನ್ನು ಕೊಡೋದಿಲ್ಲ ಅಂತ ಹೇಳಿದಾಗ ತಪ್ಪು ಸಂದೇಶ ಹೋಗಬಹುದು ಅನ್ನುವಂಥ ಒಂದು ಯೋಚನೆಯನ್ನು ನಿಶ್ಚಿತವಾಗಿ ಪಾರ್ಟಿಯು ಕೂಡ ಮಾಡಿರುತ್ತೆ. ಆದರೆ ಕೋರ್ ಕಮಿಟಿ ಸಭೆಯಲ್ಲಿ ಕಟೀಲ್ಗೆ ಮತ್ತು ಭಗವಂತ ಖೂಬಾ ಅವರಿಗೆ ಒಂದು ರೀತಿಯಲ್ಲಿ ಯಡಿಯೂರಪ್ಪನವರು ಬೇಡ ಎನ್ನುವಂಥ ಮಾತುಗಳನ್ನು ಆಡಿರುವಂಥದ್ದು ಬಹಳ ಕುತೂಹಲದ ವಿಷಯವಾಗಿದೆ. ಆದರೆ ಅಂತಿಮವಾಗಿ ಇದನ್ನು ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ. ಈಗ 28 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟನ್ನು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಎನ್ನುವಂಥ ಚರ್ಚೆಯನ್ನು ಮಾಡಿದಾಗ ಹಾಲಿ ಸಂಸದರುಗಳ ಹೆಸರುಗಳನ್ನು ಕೂಡ ಕಳಿಸಿದ್ದಾರೆ. ಈಗ ನೀವು ಕೊಪ್ಪಳಕ್ಕೆ ಹೋಗಲಿ, ರಾಯಚೂರಿಗೆ ಇರ್ಬೋದು, ಬಳ್ಳಾರಿಗೆ ಇರ್ಬೋದು, ಅದೇ ರೀತಿ ನೀವು ದಾವಣಗೆರೆ ತೆಗೆದುಕೊಂಡಾಗ ಈ ಎಲ್ಲ ಭಾಗದಲ್ಲಿಯೂ ಕೂಡ ಒಂದಿಷ್ಟು ಚರ್ಚೆಗಳಿದ್ದಾವೆ. ಅದು ವಯಸ್ಸಿನ ಕಾರಣಕ್ಕಿರ್ಬೋದು, ಅವರು ಅಥವಾ ನಿರಂತರವಾಗಿ ಗೆದ್ಕೊಂಡು ಬರ್ತಾ ಇದ್ದಾರೆ, ಅಲ್ಲಿ ಕಾರ್ಯಕರ್ತರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಕಾರ್ಯಕರ್ತರ ದನಿ ಇರ್ಬೋದು. ಈ ಎಲ್ಲ ಚರ್ಚೆಗಳು ನಿರಂತರವಾಗಿ ಆಗ್ತಾನೆ ಬರ್ತಾ ಇದೆ. ಈಗ ದಾವಣಗೆರೆಗೆ ನೀವು ಬಂದಾಗ ಅಲ್ಲಿ GM ಸಿದ್ದೇಶ್ವರ್ ಇದ್ದಾರೆ, ರೇಣುಕಾಚಾರ್ಯ ಅವರು ತಾನೂ ಕೂಡ ಆಸ್ಪಿರೆಂಟ್ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಯಾರಿಗೆ ಟಿಕೆಟ್ ಅದನ್ನು ಫೈನಲ್ ಆಗಿ ಕೇಂದ್ರದ ಹೈಕಮಾಂಡ್ ತೀರ್ಮಾನವನ್ನು ಮಾಡುತ್ತೆ. ಜೊತೆಗೆ ನೀವು ಅದೇ ದಾವಣಗೆರೆ ನಂತರದಲ್ಲಿ ಹಾವೇರಿಗೆ ಬಂದಾಗ ಅಲ್ಲಿ ಈಶ್ವರಪ್ಪನವರ ಪುತ್ರ ಕಾಂತೇಶು ಕೂಡ ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಯಾಕೆಂದರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈಶ್ವರಪ್ಪನವರು ಟಿಕೆಟನ್ನು ನಿರಾಕರಣೆ ಮಾಡಿ ಅಥವಾ ಹೈಕಮಾಂಡ್ ಸೂಚನೆಯ ಮೇರೆಗೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅನ್ನುವಂಥ ಒಂದು ಮನಸ್ಸನ್ನು ಮಾಡಿ ಅವರು ಚುನಾವಣೆ ಸ್ಪರ್ಧೆಯನ್ನು ಮಾಡಿರಲಿಲ್ಲ. ಈಗ ಅವರ ಪುತ್ರನಿಗೆ ಟಿಕೆಟನ್ನು ಕೊಡಿಸಬೇಕು ಅನ್ನುವಂಥ ಶತಪ್ರಯತ್ನವನ್ನು ಈಶ್ವರಪ್ಪನವರು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅನೇಕ ರೀತಿಯ ಈ ರೀತಿ ಗೊಂದಲ ಇರುವಂಥ ಕ್ಷೇತ್ರ ಇರಬಹುದು, ಮತ್ತು ಒಂದಿಷ್ಟು 12-13 ಕ್ಷೇತ್ರವನ್ನು ಬದಲಾವಣೆ ಮಾಡಬೇಕು ಎನ್ನುವಂಥ ಸರ್ವೆ ವರದಿ ಏನಿದೆ ಇದು ಕೂಡ ಕೇಂದ್ರದ ಕೈಯಲ್ಲಿದೆ. ಆದರೆ CEC ಸಭೆ ಇರಬಹುದು, ಪಾರ್ಲಿಮೆಂಟರಿ ಸಭೆ ಮೀಟಿಂಗ್ನಲ್ಲಿ ಇದು ಅಂತಿಮ ಆಗುತ್ತೆ. ಆದರೆ ಇಂಟ್ರೆಸ್ಟಿಂಗ್, ಯಡಿಯೂರಪ್ಪನವರು ಈ ರೀತಿಯ ಚರ್ಚೆ ಮಾಡಿರುವಂಥದ್ದು ಮತ್ತು ಹಾಲಿ ಮಾಜಿ ಮುಖ್ಯಮಂತ್ರಿಗಳ ಕೆಲವರ ಹೆಸರುಗಳನ್ನು ಕೂಡ ಶಿಫಾರಸು ಮಾಡಲಾಗಿದೆ. ಅದು ಬೊಮ್ಮಾಯಿ ಇರಬಹುದು, ಜಗದೀಶ್ ಶೆಟ್ಟರ್ ಇರಬಹುದು, ಇವರೆಲ್ಲರ ಹೆಸರುಗಳು ಕೂಡ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಶಿಫಾರಸಾಗಿದ್ದಾವೆ. ಅಂತಿಮವಾಗಿ ಇವತ್ತು ನಡೆಯುವಂಥ CEC ಸಭೆ ಮತ್ತು ನಾಡಿದ್ದು ನಡೆಯುವಂಥ ಪಾರ್ಲಿಮೆಂಟರಿ ಬೋರ್ಡ್ಸ್ ಮೀಟಿಂಗ್ನಲ್ಲಿ ಇದೆಲ್ಲವೂ ನಿರ್ಣಯ ಆಗುತ್ತೆ. ಅಂತಿಮವಾಗಿ ಯಾರಿಗೆ ಟಿಕೆಟ್ ಇಲ್ಲ ಎನ್ನುವಂಥ ಚರ್ಚೆ ಸಾಕಷ್ಟು ಕುತೂಹಲ ಮೂಡಿಸಿದೆ ಮತ್ತು ಆಕಾಂಕ್ಷಿಗಳಲ್ಲಿ ಒಂದು ರೀತಿಯ ಸಿಗಲ್ಲ ಎನ್ನುವಂಥ ಒಂದು ತುದಿಗಾಲ ನಿಲ್ಲುವಂಥ ಕ್ಷಣವನ್ನು ನಿರ್ಮಾಣ ಮಾಡಿದೆ. ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.